ಒಂದು ಕರಾಳ ಒಂದು ಸತ್ಯ ಘಟನೆ ಇದೆ. ಆ ಕರಾಳ ಸತ್ಯ ಘಟನೆ ನಿಮ್ಗೆ ಹೇಳಿದ್ರೆ ಒಂದ್ಸತಿ ಬೆಚ್ಚಿ ಬೀಳ್ತೀರಿ. ಅಭಿಮನ್ಯು ಈಗ ನಾಡದೇವತೆ ಅಂಬಾರಿಯವರು ಸರದಾರ. ಈಗ ಅಭಿಮನ್ಯು ಕರ್ನಾಟಕ, ಕೇರಳ, ತಮಿಳುನಾಡು ಎಲ್ಲ ಕಡೆನೂ ಅಭಿಮನ್ಯುನ ಮಾತೆ, ಅಭಿಮನ್ಯುನ ವಿಚಾರಗಳೇ ಎಲ್ಲರ ಬಾಯಲ್ಲೂ ಹರಿದಾಡ್ತಿದೆ. ಈ ಅಭಿಮನ್ಯು ಕೆಡ್ಡದಲ್ಲಿ ಸಿಕ್ಕಿದ್ದು, ಆಮೇಲೆ ಈ ಅಭಿಮನ್ಯು ನಿಧಾನವಾಗಿ ಚಿಕ್ಕ ವಯಸ್ಸಿನಲ್ಲೇ ಆಮೇಲೆ ಬೆಳೀತಾನೆ. ಅವನ ಒಳ್ಳೆ ನಡವಳಿಕೆ, ಅವನ ಧೈರ್ಯ ಸಾಹಸಗಳಿಂದ ನೂರಾರು ಆನೆಗಳನ್ನ ಹಿಡಿತಾನೆ, ನೂರಾರು ಹುಲಿಗಳು ಕಾರ್ಯಾಚರಣೆಗೆ ಹೋಗ್ತಾನೆ. ಅದು ಒಳ್ಳೆ ವರ್ತನೆಯಿಂದ ಅವನು ಈಗ ನಮಗೆ ಎಲ್ಲ ಮನೆ ಮಾತಾಗಿದ್ದಾನೆ. ಆ ಸಣ್ಣಪ್ಪ, ಆ ನಂತರ ಸಣ್ಣಪ್ಪನ ಮಗ ವಸಂತ ಅಭಿಮನ್ಯು ಅವರು ಎಷ್ಟು ಒಬ್ಬರು ಪರಸ್ಪರ ಎಷ್ಟು ಚೆನ್ನಾಗಿದ್ದಾರೆ, ಎಷ್ಟು ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂದ್ರೆ, ಅಭಿಮನ್ಯು ರಾತ್ರಿ ಮಲಗ್ಬೇಕಾದ್ರೆ ವಸಂತ ಜೊತೆ ಮಲಗಲೇಬೇಕು. ವಸಂತ ಅಲ್ಲಿಂದ ಬೇರೆ ಕಡೆ ಎದ್ದೋಗಿ ಮಲಗಿರೆ ಅಭಿಮನ್ಯು ಹೋಗಿ ಅವನ ಜೊತೆ ಮಲಗ್ತಾನೆ. ಅಷ್ಟು ಅನ್ಯೋನ್ಯವಾಗಿದ್ದಾರೆ. ದೇವರು ಇನ್ನೂ ನೂರಾರು ವರ್ಷ ಅವ್ರನ್ನ ಅದೇ ತರ ಇಟ್ಕೊಂಡ್ಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊಳ್ತೀನಿ. ಈ ಅಭಿಮನ್ಯುನ ಹಿಂದೆ ಒಂದು ಕರಾಳ ಒಂದು ಸತ್ಯ ಘಟನೆ ಇದೆ. ಆ ಕರಾಳ ಸತ್ಯ ಘಟನೆ ನಿಮ್ಗೆ ಹೇಳಿದ್ರೆ ಒಂದ್ಸತಿ ಬೆಚ್ಚಿ ಬೀಳ್ತೀರಿ. ಸುಮಾರು ವರ್ಷದ ನಾನು ಹಿಂದೆ ಹೋಗ್ಬೇಕಾಗ್ತದೆ. ಈ ವಿಚಾರ ಏನ್ ನಡೀತು ಅಂತ ಹೇಳ್ಬೇಕು ಅಂದ್ರೆ, 1983-84 ಇಸ್ವಿಯಲ್ಲಿ ಆವಾಗ ಗುಂಡೂರಾವ್ ಸರ್ಕಾರ ಇರುತ್ತೆ, ಕಾಂಗ್ರೆಸ್ ಸರ್ಕಾರ ಗುಂಡೂರಾವ್ ಸೋತು ಹೋಗ್ತಾರೆ. ಕಾಂಗ್ರೆಸ್ ಸರ್ಕಾರ ಪತನ ಆಗ್ತದೆ, ದಳ ಸರ್ಕಾರ ಬರ್ತದೆ. ರಾಮಕೃಷ್ಣ ಹೆಗಡೆ ಅವರು, ದಿವಂಗತ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗ್ತಾರೆ. ಶ್ರೀಮಾನ್ ಶ್ರೀ ಜಿ ವಿಜಯ, ನಮ್ಮ ಸೋಮವಾರಪೇಟೆ ಭಾಗದಿಂದ ಗೆದ್ದ MLA ಜಿ ವಿಜಯ ಅವರು ಫಾರೆಸ್ಟ್ ಮಿನಿಸ್ಟರ್ ಆಗ್ತಾರೆ. ಎಲ್ಲ ಸರಿಯಾಗಿ ನಡೀತಾ ಇರ್ತದೆ. ಇದ್ದಕ್ಕಿದ್ದಂಗೆ ಆವಾಗ ನಮ್ಮ ಚಟ್ಟಿಯಪ್ಪ ಡಾಕ್ಟ್ರು, ನಮ್ಮ ಏನು ಆನೆಗಳ ಭೀಷ್ಮ ಅಂತ ನಾನು ಕರಿತೀನಿ, ಮಹಾಭಾರತದ ಭೀಷ್ಮ ಇದ್ದಂಗೆ ಶ್ರೀ ಚಟ್ಟಿಯಪ್ಪನವರು, ಅವರಿಗೆ ಒಂದು ಸುದ್ದಿ ಬರುತ್ತೆ. ಅದೇನಂತ ಅಂದ್ರೆ, ಅಭಿಮನ್ಯು ಆನೆಯನ್ನ ಒಬ್ಬ ಟಿಂಬರ್ ಮರ್ಚೆಂಟಿಗೆ, ಅವನ ಹೆಸರು ಬೇಡ, ಟಿಂಬರ್ ಮರ್ಚೆಂಟಿಗೆ ಬಹುಶಃ ಇಬ್ರಾಹಿಂ ಅಂತ ಕಾಣ್ತದೆ, ಅದು CM ಇಬ್ರಾಹಿಮ, CK ಇಬ್ರಾಹಿಮ, ಯಾರೋ ಒಬ್ಬ ಇಬ್ರಾಹಿಂ, ಆ ಕಾಲದಲ್ಲಿ ಒಬ್ಬ ಲೀಡಿಂಗ್ ಟಿಂಬರ್ ಮರ್ಚೆಂಟ್ ಜಿ ವಿಜಯ್ ಅವರು ಅವನಿಗೆ ಈ ಆನೆನ ಮಾರಕ್ಕೆ ಹೊರಟಿದ್ದಾರೆ ಅಂತ. ಅದು ಚಟ್ಟಿಯಪ್ಪನವರಿಗೆ ಭಾರಿ ಬೇಜಾರಾಗ್ತದೆ. ಚಟ್ಟಿಯಪ್ಪನವರು ಈ ಆನೆಗಳನ್ನೆಲ್ಲ ಮಕ್ಕಳಂತೆ ನೋಡ್ಕೊಂತಿದ್ದರು. ಅದರಲ್ಲೂ ಅಭಿಮನ್ಯದ ಬಗ್ಗೆ ಅವರಿಗೆ ವಿಶೇಷ ಕಾಳಜಿ ಇರುತ್ತೆ. ಅವರು ಇನ್ನು ಇಂಥ ಆನೆ ಒಂದು ಮುಂದೆ ಭವಿಷ್ಯದ ಆನೆನ, ಅಂದ್ರೆ ಆ ಕಾಲದಲ್ಲೇ ಅಭಿಮನ್ಯು ತನ್ನ ಧೈರ್ಯ ಸಾಹಸಗಳಿಂದ ಹೆಸರುವಾಸಿಯಾಗಿರ್ತಾನೆ. ಅಷ್ಟೇ ಅಲ್ಲ, ಒಬ್ಬ ಒಬಿಡಿಯಂಟ್ ಸ್ಟೂಡೆಂಟ್ ಹೇಗಿರ್ತಾನೆ ಆ ರೀತಿ ಅದರ ವರ್ತನೆ ಇರ್ತದೆ. ಯಾರಿಗೂ ತೊಂದರೆ ಕೊಡಲ್ಲ, ಯಾರಿಗೂ ಮಾವುತನ ಹೇಳ್ದಂಗೆ ಇರುತ್ತೆ. ಚಟ್ಟಿಯಪ್ಪನವ್ರು ಬಂದ ಕೂಡಲೇ ಚಟ್ಟಿಯಪ್ಪನವ್ರನ್ನ ಸೊಂಡ್ಲಲ್ಲಿ ಮೂಸಿ ನೋಡಿ ಖುಷಿ ಪಡ್ತಾ ಇರ್ತಾನೆ. ಚಟ್ಟಿಯಪ್ಪನವರು ಅದನ್ನ ಮುಟ್ಟಿ ಮಾತಾಡಿಸ್ತಾ ಇರ್ತಾರೆ. ಅಂತ ಆನೆನ ಒಬ್ಬ ಟಿಂಬರ್ ಮರ್ಚೆಂಟಿಗೆ ಮಾರಕ್ಕೆ ಹೊರಟಾಗ ಯಾರಿಗಾರು ಬೇಜಾರಾಗುತ್ತೆ. ಅವಾಗ ಚಟ್ಟಿಯಪ್ಪನವರು ಒಂದು ತೀರ್ಮಾನ ತಗೊಂತಾರೆ. ಅವರ ತೀರ್ಮಾನ ಇಡೀ ಒಬ್ಬ ಫಾರೆಸ್ಟ್ ಮಿನಿಸ್ಟರು, ಒಂದು ಸರ್ಕಾರದ ವಿರುದ್ಧ ಚಟ್ಟಿಯಪ್ಪನವರು ಆ ತೀರ್ಮಾನ ತಗೊಂತಾರೆ. ಆ ತೀರ್ಮಾನ ಏನು ಅಂದ್ರೆ, ಅವಾಗ ಬಹುಶಃ ಸಣ್ಣಪ್ಪ ಅಂತ ಕಾಣ್ತದೆ, ಅವ್ರಿಗೆ ಹೇಳ್ತಾರೆ, ಆನೆ ಇನ್ನು ಕೆಲವೇ ದಿವಸದಲ್ಲಿ ಇದು ವ್ಯಾಪಾರ ಆಗಿ ಹೋಗುತ್ತೆ, ಈ ಆನೆ ನಾವು ಉಳಿಸ್ಕೋಬೇಕು, ಇದು ನಮ್ಮ ಮುಂದಿನ ಭವಿಷ್ಯದ ಆನೆ,
ಇವನು ಈ ಇವನು ಅಭಿಮನ್ಯು ಇದಾನಲ್ಲ, ಇವನ್ನ ನಾವು ಯಾವುದೇ ಕಾರಣದಿಂದ ಬಿಟ್ಕೊಡ್ಬಾರ್ದು. ನೀನು ಒಂದು ಕೆಲಸ ಮಾಡು, ಹೋಗಿ ಕಾಡಿ ಬಿಟ್ಟು ಬಾ, ಅದು ಎಲ್ಲಾರ ಹೋಗ್ಲಿ, ಅದು ಬೇಕಾದ್ರೆ 1 ವರ್ಷದ ಮೇಲೆ ಮತ್ತೆ ಬೇಕಾದ್ರೆ ಹಿಡ್ಕೊಬರೋಣ ಅಂತ ಹೇಳಿ ತೆಗೆದು ತಗೊಂಡೋಗಿ ಕಾಡಿನ ಮಧ್ಯಕ್ಕೆ ಬಿಟ್ಟು ಬಂದ್ಬಿಡ್ತಾರೆ, ನಾಗರಹೊಳೆ ಕಾಡಲ್ಲಿ. ಅದು ಮತ್ತಿಗೋಡಲ್ಲಿ ಅಭಿಮನ್ಯು ಇದ್ದಿದ್ದು. ಅಲ್ಲಿ ತಿತಿಮತಿ ಪಕ್ಕ ನಾಗರಹೊಳೆ ಅವೆಲ್ಲ ಒಂದು ಅಟ್ಯಾಚ್ ಕಾಡುಗಳು, ಅದೆಲ್ಲ ನಿಮ್ಗೆಲ್ಲ ಗೊತ್ತಿದ್ದ ವಿಚಾರ. ಸಣ್ಣಪ್ಪ ಅರ್ಜೆಂಟ್ ಆಗಿ ರಾತ್ರಿ ತಗೊಂಡೋಗಿ ಎಲ್ಲ ಒಂದು ಕಾಡಲ್ಲಿ ಬಿಟ್ಟು ಹೋಗು ನೀನು ಅಭಿಮನ್ಯು ಅಂತ ಹೇಳಿ ಬರ್ತಾನೆ. ಅಭಿಮನ್ಯುಗೂ ಮನ್ಸಿರಾಕ್ಲ ಸಣ್ಣಪ್ಪನ ಬಿಡಕ್ಕೆ, ಆದರೂ ಅದನ್ನ ಓಡಿಸಿ ಕಳಿಸಿ ಬಂದ್ಬಿಡ್ತಾನೆ. ಬಂದ್ಮೇಲೆ ಆ ಟಿಂಬರ್ ಮರ್ಚೆಂಟ್ ಕಡೆ ಎಲ್ಲ ಬರ್ತಾರೆ. ಇನ್ನು ಅದು ಏನೇನು ಪ್ರೊಸೆಸ್ ನಡೀತಲ್ಲ ಅದೆಲ್ಲ ನಡೆದ್ರು. ಆನೆ ಇಲ್ಲ. ಆನೆನೇ ತಪ್ಪಿಸ್ಕೊಂಡು ಹೋಗಿ 1 ವಾರ ಆಯ್ತು, 15 ದಿವಸ ಆಯ್ತು. ಅದು ಹೆಣ್ಣಾನೆ ಜೊತೆ ಹೋಗಿದೆ. ಅದು ಹಿಡ್ಕೊಬರಕ್ಕೆ ಸಾಧ್ಯ ಇಲ್ಲ, ಎಲ್ಲಿದೆ ಅಂತಲೂ ಗೊತ್ತಿಲ್ಲ. ಆ ಕಾಲದಲ್ಲಿ ಈಗಿನಷ್ಟು ಪರ್ಫೆಕ್ಟ್ ಆಗಿ ಒಂದು ಜಾಡ್ ಹಿಡಿಯೋದು ಅಂಥದ್ದು ಅಷ್ಟು ಇರಲಿಲ್ಲ. ಇದ್ರೂ ಅದನ್ನ ನಮ್ಮವರೇ ಬಿಟ್ಟಿರೋದಲ್ಲ, ಹಾಗಾಗಿ ನಮ್ಮವರು ಅಂದರೆ ಫಾರೆಸ್ಟ್ ಇಲಾಖೆಯರು, ಇಲ್ಲ ನಮ್ಮ ಫಾರೆಸ್ಟ್ ಇಲಾಖೆ ಅಲ್ಲ, ಆನೆ ಮಾವತರೇ ಬಿಟ್ಟಿರೋದಲ್ಲ. ಹಾಗೆ ಅವರಲ್ಲಿ ಒಂದು ಒಗ್ಗಟ್ಟಿದೆ. ಆ ಕ್ಯಾಂಪಲ್ಲಿ ಆ ಒಗ್ಗಟ್ಟು ಇತ್ತು, ಆ ಒಗ್ಗಟ್ಟು ಈಗಲೂ ಇದೆ. ಆಮೇಲೆ ಬಂದರು ರೇಂಜರ್ಗಳು, ಅವರು ಇವರು ಡಿಎಫ್ಗಳು. ಇನ್ನೇನು ಫಾರೆಸ್ಟ್ ಮಿನಿಸ್ಟ್ರಿ ಹೇಳಿದಕ್ಕೆ ಏನು ಕೇಳ್ಬೇಕಾ? ಫಾರೆಸ್ಟ್ ಮಿನಿಸ್ಟ್ರು ಅಂದರೆ ಸರ್ಕಾರ. ಎಲ್ಲ ಹುಡುಕಿರು, ಅಲ್ಲಿ ಹುಡುಕಿರು, ಇಲ್ಲಿ ಹುಡುಕಿರು, ಅಭಿಮನ್ಯು ಆನೆ ಪತ್ತೆ ಇಲ್ಲ, ಸಿಕ್ಕಲೇ ಇಲ್ಲ. ಆಮೇಲೆ ಏನಾಯ್ತು, ಆಮೇಲೆ ಪೇಪರ್ಗಳಲ್ಲೆಲ್ಲ ಬಂತು ಅಂತ ಕಾಣ್ತದೆ. ಆಮೇಲೆ ದೊಡ್ಡ ಸುದ್ದಿ ಆಯಿತು. ಆಮೇಲೆ ಒಂದು ವಿರೋಧ ಹೇಳ್ತು ಅಲೆ. ಅವಾಗ ಈಗಿನಂಗೆ ಏನು ಟಿ ವಿಗಳಿರಲಿಲ್ಲ, ಎಲ್ಲ ರೇಡಿಯೋ, ಯಾವುದೋ ಒಂದು ಸಣ್ಣ ಪುಟ್ಟ ಪೇಪರ್ ಓದುಗರು ಕಡಿಮೆ, ಪೇಪರ್ಗಳ ಪಬ್ಲಿಸಿಟಿ ಅದೆಲ್ಲ ಭಾರಿ ಕಡಿಮೆ ಇತ್ತು. ಆದರೂ ಆ ಕಾಲದಲ್ಲಿ ಒಂದು ದೊಡ್ಡ ಸುದ್ದಿ ಆಯಿತು. ಯಾಕೆ ಆನೆ ಕೊಡ್ಬೇಕು ಹಾಗೆ ಹೀಗೆ ಅಂದಮೇಲೆ ಅದೊಂದು 3-4 ತಿಂಗಳು ಜಟಾಪಟಿ ನಡೆದ್ಮೇಲೆ ಅದನ್ನ ಸ್ಟಾಪ್ ಆಯಿತು. ಆಮೇಲೆ ಚಟ್ಟಿಯಪ್ಪನವರು, ಆಮೇಲೆ ನಮ್ಮ ಮಾವತರು ಎಲ್ಲ ಹೋಗಿ ಅಭಿಮನ್ಯನ ಕಾಡೊಳಗಿನ ಕರ್ಕೊಂಡ್ಬಂದವರು. ಅವಾಗ ಹೆಚ್ಚು ಕಡಿಮೆ ಅಭಿಮನ್ಯು ಮತ್ತೆ ಕಾಡಾನೆನೇ ಥರನೇ ಆಗಿತ್ತು. ಅಭಿಮನ್ಯನ ಕರ್ಕೊಂಡ್ಬಂದರು. ಅಭಿಮನ್ಯು ಖುಷಿಯಿಂದ ಬಂದ. ಅದೇನಾರ ಚಟ್ಟಿಯಪ್ಪನವರು ಒಂದು ತೀರ್ಮಾನ ತಗೊಂಡ್ಲಿಲ್ಲ ಅಂದ್ರೆ ಅಭಿಮನ್ಯು ಇರಲಿ, ಅಭಿಮನ್ಯಿಂದ ಒಂದು ಮೂಳೆನೂ ಇರ್ತಿರ್ಲಿಲ್ಲ. ಅವನು ಟಿಂಬರ್ ಕೆಲಸ ಮಾಡಿಸಿ ಇಷ್ಟೊತ್ತಿಗೆ ಆ ಅಭಿಮನ್ಯುಗೆ ಈಗ 58 ವರ್ಷ, ಅದನ್ನ ಇಷ್ಟೊತ್ತಿಗೆ ಸಾಯಿಸಿ ಹಾಕಿರ್ತಿದ್ದ. ಈಗ ಕಾಡಾನೆ ಹಿಡಿಯೋಕ್ಕೂ ಆನೆ ಇಲ್ಲ, ಅಂಬಾರಿ ಹೊರಕ್ಕೂ ಆನೆಗಳು ಇರಲಿಲ್ಲ. ಅಕಸ್ಮಾತ್ ಅಂಬಾರಿ ಹೊರಕ್ಕೆ ಬೇರೆ ಆನೆಗಳನ್ನ ಇವ್ರು ತಯಾರು ಮಾಡಿರ್ತಿದ್ರೇನೋ. ಆದ್ರೆ ಇಷ್ಟೊಂದು ಆ ಕಾಡಾನೆಗಳನ್ನ ಹಿಡಿಯಂತ ತಾಕತ್ತು, ಆ ಧೈರ್ಯ ಶಾಲೆಯ ಆನೆಗಳು ಯಾವಿದ್ದು? ಯಾವೂ ಇರಲಿಲ್ಲ. ಹಾಗಾಗಿ ಅವತ್ತು ತಗೊಂಡ ಒಂದು ತೀರ್ಮಾನ, ಅಭಿಮನ್ಯನು ಬದುಕ್ತು. ಅಭಿಮಾನಿಗಳಿಗೂ ಒಂದು ಕೋಟ್ಯಾಂತರ ಜನ ಅಭಿಮಾನಿಗಳು ಹುಟ್ಟಿಕೊಂಡ್ರು. ನಮ್ಮೆಲ್ಲರಿಗೂ ಖುಷಿ ಆಯಿತು, ಈ ಬೇರೆಯವರಿಗೂ ಖುಷಿ ಆಗ್ತಾ ಇದೆ. ಈಗ ಅಭಿಮನ್ಯು, ಕ್ಯಾಪ್ಟನ್ ಅಭಿಮನ್ಯು, ಇಡೀ ಕರ್ನಾಟಕದ ಎಲ್ಲ ಸಾಕಾನೆಗಳು ಏನಿದೆ ಅವರಿಗೆಲ್ಲ ಕ್ಯಾಪ್ಟನ್ ಅಭಿಮನ್ಯು. ಇದೊಂದು ಅಭಿಮನ್ಯನ ಒಂದು ಅಭಿಮನ್ಯ ಜೀವನದ ಹಿಂದಿರೋ ಒಂದು ಕರಾಳ ಸತ್ಯ ಘಟನೆ ಇದು. ನೋಡಿ ಅಂದಾಜು ಮಾಡಿ ಆಮೇಲೆ ಸಿಗ್ನಲ್ ಹೆಂಗಿದೆ ನೋಡಿ ಪ್ರಸನ್ನ, ಸುಮ್ಮನೆ ದುಃಖಿಸ್ತಾ ಇಲ್ಲ. ಸಿಗ್ನಲ್ ನೋಡಿ ಒಂದು ಮಾಮತಂದು ಇಲ್ಲ, ಅವ್ನು ಹೇಳ್ತಾನಲ್ಲ ಆಗಲ್ಲ. ಹೋಗುತ್ತೆ ಒಂದೊಂದೇ ಹೆಜ್ಜೆ ಮುಂದಿಟ್ಟು. ಅದಕ್ಕೆ ನಿನ್ನೆಯಿಂದ ಫುಡ್ ಸರಿ ಇಲ್ಲ. ಓಕೆ, ಬೆಳಗ್ಗೆ ಅಂತ ತಿಂದಿಲ್ಲ ಕಣ್ರಿ, ಸೊಪ್ಪು ಹಾಕಿರೋದು ಕರ್ಕೊ ಬಂದಿರೋದು ಅಂತ.